ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶಶಿಕಲಾ. ತನುಷಾ ಅವರಲ್ಲಿ ಒಂದಿಷ್ಟ ಏನಂತಂದರೆ, ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಒಂದು ಹೆಣ್ಣುಮಗಳು ಪ್ರೊಡ್ಯೂಸರ್ ಆಗೋದು ತುಂಬ ಕಷ್ಟ, ಹೇಳೋಷ್ಟು ಸುಲಭ ಅಲ್ಲ. ಅವರು ತುಂಬ ವರ್ಷದಿಂದ ಕಲಾವಿದೆಯಾಗಿ ಪಾತ್ರ ಮಾಡಿ, ಬಿಗ್ ಬಾಸ್ಗೆ ಹೋಗಿ ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಆಗೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಪ್ರೊಡ್ಯೂಸರ್ ಒಂದು ಆಗ್ಬೋದು, ಇಲ್ಲ ಡೈರೆಕ್ಟ್ರ್ ಒಂದು ಆಗ್ಬೋದು. ಡೈರೆಕ್ಟ್ರು ಪ್ರೊಡ್ಯೂಸರ್ ಎರಡೂ ಆಗೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ದಯವಿಟ್ಟು ಇಂಥ ಪ್ರೊಡ್ಯೂಸರ್ಗಳನ್ನ, ಇಂಥ ಡೈರೆಕ್ಟ್ರುಗಳನ್ನ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಮನೆ ಎಲ್ಲರೂ ಸೇರಿ ಅವ್ರನ್ನ ಉಳಿಸ್ಕೊಳ್ಳೋಣ ಅಂತ ಕೇಳ್ಕೊಳ್ತೀನಿ. ಬಟ್ ಫಸ್ಟು ತುಂಬ ಚೆನ್ನಾಗಿತ್ತು, ನಗ್ತಾ ಇದ್ದೆ ನಾನು. ಸೆಕೆಂಡ್ ಹಾಫಲ್ಲಿ ಅವ್ರು ಜ್ಯೂಸ್ ಕೊಡಿಸಿದ್ರು, ಪಾಪ ಕೊಕೊಕೋಲಾ ಕೊಡಿಸಿದ್ರು ನಮ್ಮ ತನುಷಾ. ತುಂಬ ದಿನದ ಮೇಲೆ ಸಿಕ್ಕಿದ್ದೆ ಅಂತ. ಅದು ಕುಡಿಯೋಕ್ಕಾಗಲೇ ಇಲ್ಲ, ಯಾಕಂದರೆ ಆ ಸೆಕೆಂಡ್ ಹಾಫ್ ಹಾಗೆ ಒಬ್ಬ ಮನುಷ್ಯನ ಹಿಡ್ದು ಕೂಡಿಸ್ಬಿಡ್ತೆ. ಹಾಗೆಯೇ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ, ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಅವ್ರನ್ನ ಹರಿಸಿ ಬೆಳೆಸಿ. ತನುಷಾ ಬನ್ನಿ. ಈ ಹೆಣ್ಣುಮಗು ಅಷ್ಟು ಸುಲಭವಾಗಿ ಈ ಜಾಗಕ್ಕೆ ಬಂದಿಲ್ಲ. ಹೆಣ್ಣಿನ ಕಷ್ಟ ಗೊತ್ತಿರುತ್ತೆ. ಒಂದೊಂದು ರೂಪಾಯಿನೂ ಕೂಡ ಹಾಕಿ ಕಷ್ಟಪಟ್ಟು ಸೇವ್ ಮಾಡಿ ದುಡ್ಡು ತೊಗೊಂಡು ಬಂದಿಲ್ಲ ಹಾಕಿದ್ದಾರೆ. ದಯವಿಟ್ಟು ಇಂಥ ಹೆಣ್ಮಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಅಷ್ಟು ಸುಲಭ ಅಲ್ಲ ಈ ಜಾಗಕ್ಕೆ ಬರೋಕ್ಕೆ. ಡೈರೆಕ್ಟ್ರು ಒಂದು ಕೆಲಸ ಮಾಡ್ಬೋದು, ಡೈರೆಕ್ಟ್ರು ಪ್ರೊಡ್ಯೂಸರ್ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸ. ದಯವಿಟ್ಟು ಇಂಥ ಹೆಣ್ಮಗಳನ್ನ, ಇಂಥ ಪ್ರೊಡ್ಯೂಸರ್ನ, ಇಂಥ ಡೈರೆಕ್ಟ್ರನ್ನ ಉಳಿಸ್ಕೊಳ್ಳಿ. ಒಬ್ಬರು ಪ್ರೊಡ್ಯೂಸರ್ ಚೆನ್ನಾಗಿದ್ದರೆ 100 ಜನ ಕುಟುಂಬ ಬದುಕುತ್ತೆ. ಇವತ್ತು ಪ್ರೊಡ್ಯೂಸರ್ಗಳನ್ನ ಉಳಿಸ್ಕೊಳ್ಳಿ, ಯಾಕೆಂದರೆ ಇವರಿಂದ ಇವತ್ತು 100 ಕುಟುಂಬ ಬದುಕಿದೆ, ಜೀವನ ಮಾಡ್ತಾ ಇದೆ, ಜೀವನ ಮಾಡಿದೆ. ಉಳಿಸ್ಕೊಳ್ತೀವಿ, ಒಳ್ಳೆಯದಾಗ್ತೀವಿ. ನಿಜವಾಗ್ಲೂ ನಾನು ಇವ್ರು ಕಷ್ಟಪಟ್ಟಿರೋದೆಲ್ಲ ನೋಡಿದ್ದೀನಿ. ಒಂದೊಂದು ಸೀರಿಯಲ್ಲು, ಒಂದೊಂದು ದಿನವೂ, ಒಂದೊಂದು ರೂಪಾಯಿನೂ ನೋವು, ಆ ಬೇವರು, ಆ ಕಷ್ಟ. 5 ಗಂಟೆಗೆ ಎದ್ದು 12 ಗಂಟೆವರೆಗೂ ಕೆಲಸ ಮಾಡಿ ಇದೆಯಲ್ಲ, ಆ ಕಷ್ಟಪಟ್ಟು ಬೇವರು ಸುರಿಸಿರೋ ದುಡ್ಡಿಲ್ಲ ಹಾಕಿದ್ದಾರೆ. ದಯವಿಟ್ಟು ನಮ್ಮ ಮಾಧ್ಯಮದವರು ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ನಾನು ಒಬ್ಳು ಕಲಾವಿದೆ ಅಲ್ವಾ, ಕೇಳ್ಕೊಳ್ತೀನಿ. ಕಷ್ಟ ಏನು ಅಂತ ನನಗೆ ಗೊತ್ತಿದೆ, ನಿಮ್ಮೆಲ್ರಿಗೂ ಗೊತ್ತಿದೆ. ದಯವಿಟ್ಟು ಇದನ್ನು ತುಂಬ ಜನಕ್ಕೆ ತಲುಪೋ ಹಾಗೆ ಮಾಡಿ ಅಂತ ಎಲ್ರಿಗೂ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಯಾವತ್ತೂ ಇರ್ತೀನಿ, ನಮ್ಮ ಮಾಧ್ಯಮ ಮಿತ್ರರು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ. ವೆರಿ ಸಪೋರ್ಟಿವ್. ಅದೇ